ಕಾವೇರಿ ನದಿಯ ಒಂದನಿ ನೀರನ್ನ ತಮಿಳುನಾಡಿಗೆ ಬಿಡಬಾರದು. ಕರ್ವೆ ಅಧ್ಯಕ್ಷ ಕನ್ನಡ ಸೇನೆ ಬಾಬಾಜಾನ್ ಸರ್ಕಾರಕ್ಕೆ ಎಚ್ಚರಿಕೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶದ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಡಾಕ್ಟರ್ ಚಳುವಳಿ ಚಲಪತಿಗೌಡರ ಬಣದ ವತಿಯಿಂದ ಗ್ರೇಡ್ 2 ತಹಸೀಲ್ದಾರ್ ಮೋಹನ್ ಬಾಬು ಅವರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಕನ್ನಡ ಸೇನೆ ಬಾಬಾಜಾನ್ ಮಾತನಾಡಿ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕಡಿಮೆಯಾಗಿದೆ, ಕುಡಿಯುವ ನೀರಿಗೆ ಸಂಕಷ್ಟ ಎದುರಾಗಿದೆ. ರಾಜ್ಯದಲ್ಲಿ ಈ ವೇಳೆಗೆ 70% ಮಳೆಯಾಗಬೇಕಿತ್ತು, ಬದಲಾಗಿ ಕೇವಲ 20% ಮಾತ್ರ ಮಳೆಯಾಗಿದೆ. ಕಾವೇರಿ ನಮ್ಮದು. ಕಾವೇರಿ ನದಿ ನೀರನ್ನು 2 ವಾರಗಳ ಕಾಲ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ಪ್ರಮಾಣದಲ್ಲಿ ಹರಿಸುವಂತೆ ಕಾವೇರಿ ನಿಯಂತ್ರಣ ಸಮಿತಿಯ ಆದೇಶವನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ನೀರು ಬಿಟ್ಟರೆ ಬೀದಿಗಿಳಿದು ಉಗ್ರ ಹೋರಾಟ ಮಾಡಲಾಗುವುದು. ಕಾವೇರಿ ನೀರು ಕರ್ನಾಟಕ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ಹರಿಸಿದರೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸಮಸ್ತ ನಾಗರಿಕ ಬಂಧುಗಳೇ, ಎಲ್ಲ ನನ್ನ ಆತ್ಮೀಯ ಕನ್ನಡಿಗರೇ, ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಚಳುವಳಿ ಚಲಪತಿಗೌಡರ ನೇತೃತ್ವದ ಸಂಘಟನೆ ವತಿಯಿಂದ ಮಾನ್ಯ ತಹಶೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಇದರ ವಿಷಯ ಏನಂದ್ರೆ, ಈಗಾಗಲೇ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಬೇಕಂತ ಆದೇಶ ಮಾಡಿದೆ. ಈ ಆದೇಶವನ್ನು ವಿರೋಧಿಸಿ ನಾವು ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡಿದ್ದೀವಿ. ಯಾಕಂದ್ರೆ ಕಾವೇರಿ ನೀರನ್ನು ಸುಮಾರು 12 ಜಿಲ್ಲೆಗಳಿಗೆ, ಕರ್ನಾಟಕದ 12 ಜಿಲ್ಲೆಗಳಿಗೆ ಆ ನೀರು ಕುಡಿಯೋಕ್ಕೆ ಉಪಯೋಗಿಸ್ತಾ ಇದ್ದಾರೆ. ನಮಗೆ ಕಾವೇರಿ ನೀರು ಸಾಕಾಗ್ತಾ ಇಲ್ಲ. ವಾಡಿಕೆ ಮಳೆಗಿಂತ ತುಂಬಾ ಮಳೆ ಕಡಿಮೆ ಬಂದಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಕಾವೇರಿ ನೀರನ್ನು ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಟ್ರೆ ನಮ್ಮ ಕಾವೇರಿ ಸಂಪೂರ್ಣ ಖಾಲಿ ಆಗುತ್ತದೆ. ಜನರು ಪರದಾಡಬೇಕಾಗುತ್ತೆ. ಮತ್ತೆ ಕನ್ನಡಿಗರು ಕುಡಿಯೋ ನೀರಿಗಾಗಿ ಹಾಹಾಕಾರ ಎದ್ದೇಳುತ್ತೆ. ಯಾಕಂದ್ರೆ ತಮಿಳುನಾಡಿಗೆ ನೀರಿನ ಅವಶ್ಯಕತೆ ಇಲ್ಲ, ಅವ್ರು ಕುಡಿಯೋಕೆ ನೀರು ಎಷ್ಟು ಬೇಕೋ ಅಷ್ಟಿದೆ. ಜೊತೆಗೆ ನಮ್ಮ ಕಾವೇರಿ ನೀರನ್ನು ಅವ್ರು ವ್ಯವಸಾಯಕ್ಕೆ ಉಪಯೋಗಿಸಕ್ಕೆ, ಕೃಷಿ ಚಟುವಟಿಕೆ ಮಾಡಕ್ಕೆ ಕೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಪವಿತ್ರವಾದ ನಮ್ಮ ಕುಡಿಯೋ ನೀರಂತ ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರ್ದು, ತಮಿಳುನಾಡು ವ್ಯವಸಾಯಕ್ಕೆ ಬಿಡಬಾರ್ದು. ಇಲ್ಲಿರುವ ಕನ್ನಡಿಗರಿಗೆ ಕುಡಿಯಕ್ಕೆ ನೀರು ಬೇಕಾಗಿದೆ. ಇಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ತಕ್ಷಣ ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಕಾವೇರಿ ನಿಯಂತ್ರಣ ಮಂಡಳಿ ಏನ್ ಮಾಡಿದೆ ಆದೇಶವನ್ನು ವಿರೋಧಿಸಿ ಮೇಲ್ಮನವಿಯನ್ನು ಸಲ್ಲಿಸಬೇಕು, ಕನ್ನಡಿಗರಿಗೆ ನ್ಯಾಯ ಕೊಡಿಸಬೇಕಂತ ಈ ಸಂದರ್ಭದಲ್ಲಿ ಒಂದು ಸಾಂಕೇತಿಕ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿದೀವಿ ಬಂಧುಗಳೇ. ಕಾವೇರಿ ನೀರನ್ನು, ಕಾವೇರಿ ಹಕ್ಕು ನಮ್ಮದು, ಕಾವೇರಿ ನದಿ ನಮ್ಮದು, ಕನ್ನಡಿಗರ ಹಕ್ಕದು. ಕಾವೇರಿ ನೀರು ನಮಗಾಗಿರುವಂತಹದ್ದು. ಆ ಕಾವೇರಿ ನೀರನ್ನು ಕಾವೇರಿ ನಿಯಂತ್ರಣ ಮಂಡಳಿ ಒಂದು ವೇಳೆ ತಮಿಳುನಾಡಿಗೆ ಇಲ್ಲಿ ಕುಡಿಯಕ್ಕೆ ನೀರು ಇಲ್ಲದೆ ಇದ್ರೂ ಪರವಾಗಿಲ್ಲ, ಕನ್ನಡಿಗರಿಗೆ ಅನ್ಯಾಯ ಆದ್ರೂ ಪರವಾಗಿಲ್ಲ, ಕನ್ನಡಿಗರು ಬೀದಿಗೆ ಬಂದ್ರೂ ಪರವಾಗಿಲ್ಲ, ಆದ್ರೆ ತಮಿಳುನಾಡಿಗೆ ನಾವು ನೀರು ಕೊಡ್ತೀವಿ ಅಂತ ಏನಾದ್ರು ಕೊಟ್ರೆ, ಕರ್ನಾಟಕ ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಟ್ರೆ ಇಲ್ಲಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ವಾಟಾಳ್ ನಾಗರಾಜರವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಂತ ತುಂಬಾ ಪ್ರತಿಭಟನೆಗಳು, ಎಚ್ಚರಿಕೆಯನ್ನು ಕೊಟ್ಟು ಪ್ರತಿಭಟನೆಗಳು, ಉಗ್ರ ಪ್ರತಿಭಟನೆಗಳು ಮಾಡೋ ಮೂಲಕ ಜೊತೆಗೆ ಕರ್ನಾಟಕ ಬಂದ್ ಮಾಡೋದು ಸಹ ಕರೆ ನೀಡ್ತೀವಿ. ಯಾವುದೇ ಕಾರಣಕ್ಕೂ ಕಾವೇರಿಯ ಒಂದು ಹನಿ ನೀರನ್ನು ಸಹ ತಮಿಳುನಾಡಿಗೆ ಬಿಡೋದಿಲ್ಲ. ಅತ್ಯಂತ ಉಗ್ರ ಹೋರಾಟ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಕದ್ದಿ ಮುಚ್ಚಿ ಈ ಹಿಂದೆ ಸರ್ಕಾರ ಬಿಟ್ಟಿದೆ. ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ರೈತರು ಹೋಗ್ಬಿಟ್ಟು ಅದನ್ನ ಬಿಡಬಾರ್ದಂತ ಈಗಾಗಲೇ ಹೋರಾಟಗಳು ಈ ಹಿಂದೆ ಮಾಡಿದ್ದಾರೆ. ಈಗಲೂ ಸಹ ಸರ್ಕಾರ ಏನಾದರೂ ಅತಿ ಬುದ್ಧಿವಂತಿಕೆ ಪ್ರಯತ್ನ ಪಟ್ರೆ ನಮ್ಮ ರೈತರಾಗಿರ್ಬೋದು, ಮಂಡ್ಯದ ರೈತರಾಗಿರ್ಬೋದು, ಬೆಂಗಳೂರು ಸಂಬಂಧಪಟ್ಟ 12 ಜಿಲ್ಲೆಗಳ ರೈತರು ಕಾವೇರಿ ನೀರನ್ನು ಉಪಯೋಗಿಸ್ತಾರೆ. ಎಲ್ಲಾ ರೈತರು, ಕನ್ನಡ ಪರ ಸಂಘಟನೆಗಳು, ಕನ್ನಡಿಗರು ಯಾರೇ ಸುಮ್ಮನೆ ಇರೋದಿಲ್ಲ. ಕದ್ದಿ ಮುಚ್ಚಿಯನ್ನ ಸರ್ಕಾರ ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಅದೇ ಕಾವೇರಿ ನೀರಿನ ಪ್ರದೇಶದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ. ಅವ್ರು ಯಾವುದೇ ಕೇಸ್ ಹಾಕ್ಲಿ, ಜೈಲ್ಗೆ ಹಾಕ್ಲಿ, ಅದಕ್ಕೆಲ್ಲ ನಾವು ಮಾಡಲ್ಲ. ನಾವು ನಾಡು, ನುಡಿ, ನೆಲ, ಜಲ, ಭಾಷೆಗಾಗಿ ಹೋರಾಟ ಮಾಡಲು ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಸಿದ್ಧವಾಗಿರುತ್ತದೆ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369